ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಯಾರ್ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ. ಇವತ್ತು ಶ್ರೀಖಂಡ್ ಹೆಂಗ್ ಮಾಡೋದನ್ನ ಹೇಳತ್ತೀನಿ. ಮೊಸರು ಹೆಪ್ಪ ಹಾಕೊಂಡಿದ್ದೆ, ಅದನ್ನ ನೀರು ಬಸಿಲಿಕ್ಕೆ ವೇಟ್ ಹಾಕಿ ಅದನ್ನ ನೀರು ಬಸಕ್ಕೆ ಇಟ್ಟಿದ್ದೆ. ನಾನು ನೀರು ಬಸಿದ್ ಒಂದು 5 to 6 hours ಬಿಟ್ಟಿನಿ. ನಾನು ಅದನ್ನ ಹಿಂಡ್ಕೊಂಡು ಈಗ ತೆಗೆದೆ. ಅದನ್ನ ಹೆಪ್ಪತ್ತಿದ ಮೊಸರನ್ನ ಸಕ್ಕರೆನ ಮಿಕ್ಸಿ ಹಾಕೋಬೇಕು, ಅದನ್ನು ಪುಡಿ ಮಾಡ್ಕೋಬೇಕು. ಶ್ರೀಖಂಡ್ ಇದನ್ನ ಹೆಪ್ಪ ಹಾಕೊಂಡಿದ್ ಮೊಸರದ ತಗೊಂಡಿದ್ರಲ್ಲ ನೀರು ಬಸದು, ಅದನ್ನ ಐಸ್ ಕ್ರೀಮ್ ತರ ಪೇಸ್ಟ್ ಹಾಕ್ಬೇಕು. ಅದನ್ನ ಆ ತರ ತಿಕ್ಕ್ರಿ. ಅದನ್ನ ಚಮಚೆಲೆ ಆಗಾಡ್ಸ್ರಿ. ಹಂಗಾರೆ ಮಾಡ್ರಿ, ಇಲ್ಲ ಸಣ್ಣ ಸಾನ್ಗಿ ಬರುತ್ತಲ್ಲ ಅದ್ರೊಳಗೆ ಹಾಕಿ ತಿಕ್ಬೋದು ನೀವು. ಈಗ ನಾನು ಒಂದು ಬೋಗಣಿಗೆ ಹಾಕೊಂಡು ಅದನ್ನ ಚಮಚೆಲೆ ಫೇಟ್ ಮಾಡ್ಕೊಳತ್ತೀನಿ. ಅದನ್ನ ಅನ್ನಂಗ ಏಲಕ್ಕಿನೂ ಸಣ್ಣಂಗ ಪುಡಿ ಮಾಡ್ಕೋಬೇಕು. ಜಜ್ಜಿ ಪುಡಿ ಮಾಡ್ಕೋರಿ. ಅದನ್ನೂ ಶ್ರೀಖಂಡ್ ಒಳಗ ಹಾಕ್ರಿ, ಟೇಸ್ಟ್ ಚಲೋ ಆಗತ್ತೆ. ನೋಡ್ರಿ, ಪುಡಿ ಮಾಡ್ಕೊಂಡಿದ್ದೆ ಹಾಕಿದೆ. ಒಟ್ಟು ನಾನೀಗ ಹಾಕಿ ಮತ್ತೆ ತಿರುಗಿಸ್ತೀನಿ. ನಾನು ಅದನ್ನ ತಿರುಗಿಸಿ ನೋಡ್ರಿ ಐಸ್ ಕ್ರೀಮ್ ತರ ಈಗ ಹೆಂಗ್ ಕ್ರೀಮಿ ಆಗೈತಲ್ಲ ಆ ತರ ಕ್ರೀಮ್ ಆಗ್ಬೇಕು. ಅದನ್ನ ನೀವು ಚಪಾತಿ ಜೊತೆ ತಿನ್ಬೋದು, ಪುರಿ ಜೊತೆ ತಿನ್ಬೋದು, ಇಲ್ಲ ಬರೇ ಬಾಯ್ಲೂ ತಿನ್ಬೋದು. ಇದನ್ನ ಟೇಸ್ಟ್ ಇರುತ್ತೆ. ಶ್ರೀಖಂಡ ರೆಡಿ.